ಹಿಂದೆ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿ ಸಾರಿಯೂ ಬೆಂಗಳೂರು ಮಹಾನಗರ ಅಭಿವೃದ್ಧಿಗೆ ಸಂಬಂಧಿಸಿ ಬಿಬಿಎಂಪಿಗೆ 8,000 ಕೋಟಿ ಅನುದಾನವನ್ನು ಬಜೆಟ್ ನಲ್ಲಿ ನೀಡುತ್ತಿದ್ದರು ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ವಿಜಯ ಕರ್ನಾಟಕದಲ್ಲಿ ಹೇಳಿದ್ದಾರೆ, ಸಕಾರಾತ್ಮಕ ಸ್ಪಂದನೆ. ಮುಖ್ಯಮಂತ್ರಿಯವರು ನಿಯೋಗದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆಮೇಲೆ ಯಡಿಯೂರಪ್ಪನವರು ಹಿಂದೆ ಬಿಜೆಪಿ ಶಾಸಕರು ಮಾತ್ರವಲ್ಲದೆ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಅನುದಾನ ನೀಡಿದ್ದರು. ಗ್ರೇಟರ್ ಬೆಂಗಳೂರಿನ ಹೆಸರಲ್ಲಿ ಬಿಬಿಎಂಪಿ ಚುನಾವಣೆ ಮುಂದೂಡಬಾರದೆಂದು ಸದನದಲ್ಲಿ ಚರ್ಚಿಸಲಿದ್ದೇವೆ. ಅವೈಜ್ಞಾನಿಕ ಟನಲ್ ರಸ್ತೆ ಕುರಿತು ಸದನದಲ್ಲಿ ಪ್ರಸ್ತಾಪಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಆಮೇಲೆ ಅನುದಾನ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ಅವರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಕೇಳ್ತಾರೆ, ಕೊಡ್ಲಿ ಅಂತ ನಾನು ಸಪೋರ್ಟ್ ಮಾಡ್ತೀನಿ. ಆಮೇಲೆ ಯಡಿಯೂರಪ್ಪನವರಿದ್ದಾಗ 8,000 ಕೋಟಿ ಕೊಟ್ಟರು ಅಂತ ಅವ್ರು ಹೇಳ್ಕೊಳ್ತಾರೆ. ಇದು ಶುದ್ಧ ಸುಳ್ಳು. ಉದಾಹರಣೆಗೆ ನಿಮ್ಗೊಂದು ಇದು ಕೊಟ್ಟಿದ್ದೀನಿ ನೋಡಿ. ಇದು 2018ರಲ್ಲಿ ಕೊನೆಯ ಬಜೆಟ್ ಸಿದ್ದರಾಮಯ್ಯನವರದು 6,000 ಕೋಟಿ ಏನೋ ಕೊಟ್ಟರು ನಮ್ಗೆ. ಆಮೇಲೆ ನಮ್ಮ ಸರ್ಕಾರ ಮಾಮೂಲಿ ಫೆಬ್ರವರಿ ಮಾರ್ಚಲ್ಲಿ ಬಜೆಟ್ ಆಗುತ್ತೆ. ಮತ್ತೆ ಮೇನಲ್ಲಿ ಚುನಾವಣೆ ಆಯಿತು. ಆಗ ಹಣಕಾಸು ಮಂತ್ರಿ ಯಾರು ಕುಮಾರಸ್ವಾಮಿ ಅವರಾದ್ರು. ಸಮ್ಮಿಶ್ರ ಸರ್ಕಾರ ನಮ್ದೇ ಬಂತು. ಅವರು 1,000 ಕೋಟಿ ಆಡ್ ಮಾಡಿದ್ರು. 6,000 ಕೋಟಿ ಜೊತೆಗೆ ಇನ್ನೊಂದು 1,000 ಕೋಟಿ 7,000 ಕೋಟಿ ಆಡ್ ಮಾಡಿ ಅದನ್ನ ನೋಡಿ ಈ ರೀತಿ ಹಂಚಿಕೆ ಮಾಡಿದ್ರು. ಈ ರೀತಿ 17, 18, 19 ಸಮ್ಮಿಶ್ರ ಸರ್ಕಾರ ಅನುಮೋದಿಸಿದ ಅನುದಾನ ನೋಡಿ ಈ ರೀತಿ ಹಂಚಿಕೆ ಮಾಡಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು. ಅದೇನಾಯ್ತು, ಟೆಕ್ನಿಕಲ್ ಆಗಿ SC STದು ಸಪರೇಟ್ ಅಲೋಕೇಶನ್ ಮಾಡಬೇಕು ಅಂತೇಳಿ ಡಿಲೇ ಆಯಿತು. ನಮ್ಮ ಸರ್ಕಾರನೂ ಬಿದ್ದೋಯ್ತು. ಇದು ಎರಡು ಬಜೆಟ್ ಅಲ್ಲಿ ಬಂದಿರ್ತಕ್ಕಂಥ ಹಣ. ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು 6,000 ಕೋಟಿ ಸಿದ್ದರಾಮಯ್ಯವರು, 1,000 ಕೋಟಿ ಕುಮಾರಸ್ವಾಮಿ ಅವರು, 7,000 ಕೋಟಿ ಚಿಲ್ಲರೆ ಇತ್ತು. ಆಮೇಲೆ ನಮ್ಮ ಸರ್ಕಾರ ಬಿದ್ದ ಮೇಲೆ ಅವರು ಈ 7,000 ಕೋಟಿನ ಹಂಚ್ಕೊಂಡ್ರೆ ಅಷ್ಟೇ. ಆ 7,000 ಕೋಟಿನಲ್ಲಿ ನಮಗೆ 12 ಜನ ಇದ್ವಿ ನಾವು. ಆಮೇಲೆ ಮಂಜುನಾಥ್ ಒಬ್ಬರಿದ್ರು 13 ಜನ, 14 ಜನ. ನಮ್ಮಲ್ಲಿ 16 ಜನ ಇದ್ರು. 16 ಜನದಲ್ಲಿ 3 ಬಿಟ್ಟೋಗ್ಬಿಟ್ರು. ಅವಾಗ ನಮ್ಮ ಸಂಖ್ಯೆ ಏನಾಯಿತು, ಕಡಿಮೆ ಆಯಿತು. ನಮಗೆ 13 ಜನಕ್ಕೂ ಕೊಟ್ಟಿದ್ದವರು ಕೇವಲ 1,600 ಕೋಟಿ ಅಷ್ಟೇ. 1,600 ಕೋಟಿ ಅಷ್ಟೇ. ಅಲ್ಲ ಬೊಮ್ಮಾಯಿ ಅಲ್ಲ, ಯಡಿಯೂರಪ್ಪ ಇದ್ದಾಗ 1,600 ಕೋಟಿ ಎಲ್ಲ ಇಲ್ಲೇ ಇದೆ ನೋಡಿ. ಆಮೇಲೆ ಅವರು 5,400 ಕೋಟಿ ತಗೊಂಡ್ರು. ಬಿಜೆಪಿ ಶಾಸಕರು 5,400 ಕೋಟಿ ತಗೊಂಡ್ರು. ನಮ್ಗೆ 1,600 ಕೋಟಿ ಕೊಟ್ಟರು. ನಮ್ಗೆ ಆಮೇಲೆ ಇವ್ರಿಗೂ ಸೇರಿಸಿ ಯಾರಲ್ಲಿ ಮುನ್ರಾಜ್ ತಾನೆ ದಾಸರಳ್ಳಿ ಶಾಸಕರು. ಆಮೇಲೆ ನಾವಿದ್ದಾಗಲೂ ಕೂಡ ಬಿಜೆಪಿಯವರಿಗೆ ನೋಡಿ, ರಾಜಾಜಿ ನಗರ 557 ಕೋಟಿ, ಶಿವಾಜಿನಗರ 136 ಕೋಟಿ, ಯಶವಂತಪುರ 339 ಕೋಟಿ, ಬೆಂಗಳೂರು ದಕ್ಷಿಣ 141, ಬಸವನಗುಡಿ 118, ಬೊಮ್ಮನಹಳ್ಳಿ 290, CV ರಾಮನಗರ 137, ಚಿಕ್ಕಪೇಟೆ 105, ಗೋವಿಂದರಾಜ ನಗರ 161, ಮಹದೇವಪುರ 229, ಮಲ್ಲೇಶ್ವರ 104, ಪದ್ಮನಾಭನಗರ 145, ರಾಜಾನಗರ 100, ಯಲಹಂಕ 138. 100 ಕಮ್ಮಿ ನಾವು ಯಾರಿಗೂ ಕೊಟ್ಟಿರಲಿಲ್ಲ ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ. ಆದ್ರೆ ಅವ್ರು ಬಂದ್ಮೇಲೆ ನನಗೆ 380 ಕೋಟಿ ಇದ್ದಿದ್ದನ್ನ 152 ಕೋಟಿಗೆ ಇಳಿಸಿದ್ರು. ಆಮೇಲೆ ಬ್ಯಾಟರಾಯನಪುರ 259 ಇದ್ದನ್ನು 119ಕ್ಕೆ ಇಳಿಸಿದ್ರು. ಚಾಮರಾಜಪೇಟೆ 140ರಿಂದ 46ಕ್ಕೆ ಬಂತು. ಗಾಂಧಿನಗರ 198ರಿಂದ 120 ಆಯ್ತು. ಹೆಬ್ಬಾಳ 202ರಿಂದ 85 ಕೋಟಿಗೆ ಇಳಿಸ್ಬಿಟ್ರು. ಜಯನಗರ 314 ಕೋಟಿಯಿಂದ 122 ಕೋಟಿಗೆ ಇಳಿಸಿದ್ರು. ಪುಲಿಕೇಶಿ ನಗರ 154ರಿಂದ 165 ಕೋಟಿಗೆ ಇಳಿಸಿದ್ರು. 273 ಕೋಟಿ ಇತ್ತು ಸರ್ವಜ್ಞ ನಗರ, 82 ಕೋಟಿ ಮಾಡಿದ್ರು. ಶಾಂತಿನಗರ 250 ಕೋಟಿ ಇತ್ತು, 60 ಕೋಟಿ ಮಾಡಿದ್ರು. ಆನೇಕಲ್ 2 ಕೋಟಿ ಇತ್ತು, 2 ಕೋಟಿ ಹಾಗೆ ಉಳ್ಕೊಂತು. ಅಂದ್ರೆ ನಾವಿದ್ದಾಗ ಅವ್ರಿಗೇನು ತೀರಾ ಕಡಿಮೆ ಮಾಡಿರಲಿಲ್ಲ. ಅವರೇಜ್ 150 ಕೋಟಿ ನಾವು ಕೊಟ್ಟಿದ್ವಿ. ನಾವೊಂದು 250 ಕೋಟಿ ಅವರೇಜ್ ನಾವು ತಗೊಂಡಿದ್ವಿ. ಆದ್ರೆ ಅವ್ರು ಬಂದ್ಮೇಲೆ ತೀರಾ ನಮ್ಗೆ ಕಡಿಮೆ ಮಾಡಿದ್ರು. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಯಡಿಯೂರಪ್ಪನವರಿದ್ದಾಗ ಕೊಟ್ಟರು ಬೊಮ್ಮಾಯಿ ಅಂತ ಹೇಳ್ಕೊಳ್ತಾರೆ. ಯಡಿಯೂರಪ್ಪನವ್ರಿಗೆ ಬಜೆಟ್ ಎಲ್ಲ ದುಡ್ಡಿದೆ.
ಯಡಿಯೂರಪ್ಪನವ್ರ ಬಜೆಟ್ ಅಲ್ಲ, ಸಿದ್ದರಾಮಯ್ಯನವ್ರದ್ದು 6,000 ಕೋಟಿ, 1,000 ಕೋಟಿ ಕುಮಾರಸ್ವಾಮಿ ಅವ್ರದ್ದು ದುಡ್ಡಿದೆ. ಅದನ್ನ ನಾವು ಅಂತ ಅವರು ನೆನ್ನೆ ಪತ್ರಿಕೆಗಳಲ್ಲಿ ಹೇಳ್ಕೊಳ್ತಾರೆ. ಇದನ್ನ ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದು. ಮತ್ತೆ ಈಗಲೂ ಹೇಳ್ತೀನಿ, ಬಿಜೆಪಿ ಕ್ಷೇತ್ರ ಶಾಸಕರು ಕೂಡ ಹೆಚ್ಚು ಅನುದಾನ ಕೊಡಿ ಅಂತಾನೆ ಹೇಳ್ತೀನಿ. 6,000 ಕೋಟಿ, 7,000 ಕೋಟಿ ಇತ್ತು. ಆ 7,000 ಕೋಟಿನೇ ಇವರು ಸರ್ಕಾರ ಬದಲಾವಣೆ ಆದ್ಮೇಲೆ ನಮ್ಗೆಲ್ಲ ಕಡಿಮೆ ಮಾಡಿದ್ರು, ಅವ್ರು ಜಾಸ್ತಿ ತಗೊಂಡ್ರು.